Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Luke, chapter 6, verse 12. At that time, Jesus went up a hill to pray and spent the whole night there praying to God. ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನ. ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು. ಇಲ್ಲಿ ನಾವು ಯೇಸು ಸ್ವಾಮಿಯ ಬಗ್ಗೆ ನೋಡ್ತಾ ಇದ್ದೇವೆ. ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಹೋದರು ಎಂಬುದಾಗಿ. ನಮ್ಮ ಯೇಸು ಸ್ವಾಮಿ ಸ್ವತಃ ದೇವರಾಗಿದ್ದರು. ಆದಾಗ್ಯೂ ಕೂಡ ಆತನು ಈ ಲೋಕದಲ್ಲಿರುವಾಗ ನರಮಾನವನ ಹಾಗೆ ಜೀವಿಸುತ್ತಿರುವಂತಹ ಸಂದರ್ಭದಲ್ಲಿ ಅನೇಕ ಸಾರಿ ಆತನು ಪ್ರಾರ್ಥನೆ ಮಾಡಿರುವುದನ್ನು ನಾವು ಸತ್ಯವೇದದಲ್ಲಿ ಓದುತ್ತೇವೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ರಾತ್ರಿಯನ್ನೆಲ್ಲ ಆತನು ಪ್ರಾರ್ಥನೆಯಲ್ಲೇ ಕಳೆದನು ಎಂಬುದಾಗಿ. ಹೌದು, ಆತನು ಎಲ್ಲಿ ಹೋದನೆಂದರೆ ಏಕಾಂತವಾದ ಸ್ಥಳಕ್ಕೆ, ಬೆಟ್ಟಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಆತನು ಏತಕ್ಕಾಗಿ ಆ ರೀತಿ ಪ್ರಾರ್ಥನೆ ಮಾಡಿದನೆಂದರೆ, ಯೇಸು ಸ್ವಾಮಿ 12 ಜನ ಶಿಷ್ಯರನ್ನು ಸುವಾರ್ತೆಯನ್ನು ಸಾರುವುದಕ್ಕಾಗಿ, ಯಾವಾಗಲೂ ತನ್ನ ಜೊತೆಯಲ್ಲಿ ಇರುವುದಕ್ಕಾಗಿ, ಆರಿಸಿಕೊಳ್ಳುವುದಕ್ಕಾಗಿ ರಾತ್ರಿ ಇಡೀ ದೇವರಿಗೆ ಪ್ರಾರ್ಥನೆ ಮಾಡಿದರು. ಕರ್ತನ ಆಲೋಚನೆಗಳನ್ನು ತಿಳಿದುಕೊಂಡರು ಪ್ರಿಯರೇ. ಹಾಗೆಯೇ ಯಾಕೋಬನ ಬಗ್ಗೆಯೂ ಕೂಡ ನಾವು ನೋಡ್ತೇವೆ. ಆದಿಕಾಂಡ 32:24 ಯಾಕೋಬನು ರಾತ್ರಿಯೆಲ್ಲ ದೇವರೊಂದಿಗೆ ಹೋರಾಡಿ, ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಿನ್ನನ್ನು ಹೋಗುಗೊಡಿಸುವುದಿಲ್ಲ ಎಂಬುದಾಗಿ ರಾತ್ರಿಯೆಲ್ಲ ತೀವ್ರವಾಗಿ ಹೋರಾಡಿ ದೇವರಿಗೆ ಪ್ರಾರ್ಥನೆ ಮಾಡುತ್ತಾನೆ ಪ್ರಿಯರೇ. ಆ ಒಂದು ಸಂದರ್ಭದಲ್ಲಿ ದೇವದೂತನು ಅವನನ್ನು ಆಶೀರ್ವದಿಸಿ ಬಿಟ್ಟು ಹೋಗುತ್ತಾನೆ. ಇದುವರೆಗೆ ನಿನ್ನನ್ನು ಯಾಕೋಬನು ಎಂಬುದಾಗಿ ಕರೆಯುತ್ತಾರೆ, ಆದರೆ ಇನ್ನು ಮುಂದೆ ನಿನ್ನನ್ನು ಇಸ್ರಾಯೇಲನು ಎಂಬುದಾಗಿ ಕರೆಯುತ್ತಾರೆ ಎಂಬುದಾಗಿ ಹೇಳ್ತಾನೆ. ಇಸ್ರಾಯೇಲ್ ಎಂದರೆ ಈ ಪದದ ಅರ್ಥ ದೇವ ಪ್ರಭು ಎಂಬುದಾಗಿ. ಹೌದು, ಆತನು ರಾತ್ರಿ ಇಡೀ ಪ್ರಾರ್ಥನೆ ಮಾಡಿದ್ದರಿಂದ ದೇವರು ಅವನನ್ನು ಆಶೀರ್ವದಿಸಿದನು. ಅವನ ನಿಮಿತ್ತವಾಗಿ ಇಸ್ರಾಯೇಲ್ ದೇಶಕ್ಕೆ ಆಶೀರ್ವಾದ ಬಂತು, ಅವನ ಸಂತತಿಗೆ ಆಶೀರ್ವಾದ ಬಂತು. ಅವನು ಮೂಲ ಪಿತೃಗಳಲ್ಲಿ ಒಬ್ಬನಾದನು ಪ್ರಿಯರೇ. ಹಾಗೆಯೇ ಸತ್ಯವೇದದಲ್ಲಿ ಇನ್ನೂ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ನೋಡ್ತೇವೆ. ಆತನು ಸಮುವೇಲನು ಎಂಬುದಾಗಿ. ಮೊದಲನೇ ಸಮುವೇಲ 15ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುತ್ತೇವೆ, ಸಮುವೇಲನು ರಾತ್ರಿಯೆಲ್ಲ ಕರ್ತನಿಗೆ ಮೊರೆ ಇಟ್ಟನು ಎಂಬುದಾಗಿ. ಯಾಕೆ ಅಲ್ಲಿ ರಾತ್ರಿಯೆಲ್ಲ ಅವನು ಮೊರೆ ಇಟ್ಟನೆಂದರೆ, ಕರ್ತನು ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕಾಗಿ ಪಶ್ಚಾತ್ತಾಪ ಪಟ್ಟನು ಎಂಬುದಾಗಿ ತಿಳಿದುಕೊಂಡನು. ಅಂದರೆ ದೇವರು ನೊಂದುಕೊಂಡರು, ದೇವರಿಗೆ ದುಃಖವಾಗುವ ರೀತಿಯಲ್ಲಿ ಸೌಲನು ನಡೆದುಕೊಂಡನು ಎನ್ನುವುದನ್ನು ತಿಳಿದಿರ್ತಕ್ಕಂಥ ಸಮುವೇಲನು ರಾತ್ರಿ ಇಡೀ ಕರ್ತನ ಪಾದದ ಬಳಿ ಬಂದು ಅವನು ಪ್ರಾರ್ಥನೆ ಮಾಡಿದನು ಪ್ರಿಯರೇ. ಹೌದು, ನಾವು ಕೂಡ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ವಿಶೇಷವಾಗಿ ರಾತ್ರಿಯೆಲ್ಲ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ದೇವರು ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡ್ತಾರೆ. ಇಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ನಾವು ನೋಡ್ತೇವೆ. ಆತನೂ ಸಹ ಇಡೀ ರಾತ್ರಿ ಪ್ರಾರ್ಥನೆ ಮಾಡಿದಾರೆಂದರೆ ನಾನು ನೀನು ಕೂಡ ಇಡೀ ರಾತ್ರಿ ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಸ್ವತಃ ಯೇಸು ಸ್ವಾಮಿಯೇ ಪ್ರಾರ್ಥನೆ ಮಾಡಿದ ಮೇಲೆ ನಾವು ಕೂಡ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಪ್ರಾರ್ಥನೆ ಎಂದರೆ ಕೇವಲ ನಮಗೆ ಏನೇನು ಬೇಕು ಆ ಎಲ್ಲ ವಿಷಯಗಳನ್ನು ದೇವರ ಮುಂದೆ ಇಟ್ಟು ಎದ್ದು ಹೋಗುವಂಥದ್ದಲ್ಲ. ನಾವು ಪ್ರಾರ್ಥನೆ ಮಾಡಿದ ಮೇಲೆ ಕರ್ತನಿಂದ ಉತ್ತರ ಬರುವವರೆಗೆ ಅಲ್ಲಿ ಕಾದಿರಬೇಕು. ಕರ್ತನ ಆಲೋಚನೆಗಳನ್ನು ತಿಳಿದುಕೊಳ್ಳುವವರೆಗೆ ನಾವು ಅಲ್ಲೇ ಕುಳಿತುಕೊಳ್ಳಬೇಕು. ಇದು ನಮ್ಮ ಪ್ರಾರ್ಥನೆಯ ಒಂದು ಭಾಗವಾಗಿರಬೇಕು ಪ್ರಿಯರೇ. ನಾವು ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡುತ್ತಾ, ಎಚ್ಚರವಾಗಿರುತ್ತಾ, ಎಡೆಬಿಡದೆ ಪ್ರಾರ್ಥನೆ ಮಾಡುತ್ತಾ ಇರುವಾಗ ಖಂಡಿತವಾಗಿಯೂ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಆಶೀರ್ವಾದವನ್ನು ನೀಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀವು ಈ ಲೋಕದಲ್ಲಿರುವಾಗ ರಾತ್ರಿ ಇಡೀ ಪ್ರಾರ್ಥನೆ ಮಾಡಿರುವಂತಹ ವಿಷಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ದೇವ. ಆದುದರಿಂದ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ. ಹೌದು ಸ್ವಾಮಿ, ನಮ್ಮನ್ನೂ ಕೂಡ ಈ ರೀತಿ ಆಶೀರ್ವಾದ ಮಾಡಪ್ಪ. ಪ್ರಾರ್ಥನಾ ವೀರರನ್ನಾಗಿ ನಮ್ಮನ್ನು ಉಪಯೋಗಿಸಿಕೋ ಕರ್ತನೆ. ನಮಗಾಗಿ, ನಮ್ಮ ಕುಟುಂಬಗಳಿಗಾಗಿ, ಸಮಾಜಕ್ಕೆ, ದೇಶಕ್ಕಾಗಿ ಪ್ರಾರ್ಥನೆ ಮಾಡುವಂತೆ ನಮ್ಮೆಲ್ಲರನ್ನ ಪ್ರಾರ್ಥನಾ ವೀರರನ್ನಾಗಿ ಮಾಡು ಕರ್ತನೆ. ನಮ್ಮನ್ನು ಆಶೀರ್ವದಿಸು ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರು ಕೂಡ ಇವತ್ತು ಯಾವ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕರ್ತನೆ, ಅದನ್ನು ಬಲ್ಲಾತನು ನೀನಾಗಿದ್ದಿ ಸ್ವಾಮಿ. ಅವರನ್ನು, ಅವರ ಕುಟುಂಬವನ್ನು, ಮಕ್ಕಳನ್ನು, ಅವರ ಉದ್ಯೋಗವನ್ನು ನೀನು ಆಶೀರ್ವಾದ ಮಾಡಿ ನಡೆಸು ಕರ್ತನೆ. ವಿಶೇಷವಾಗಿ ಅನಾರೋಗ್ಯತೆಯಲ್ಲಿರುವವರಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ನೀವು ವೈದ್ಯರಿಗೆ ಘನವೈದ್ಯನಾಗಿದ್ದಿದ್ದೇವಾ.
ಕನಿಕರಿಸು, ಗುಣಪಡಿಸು, ಸ್ವಸ್ಥತೆಯನ್ನು ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.